ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀವಿ. ವಿಷಯ ಪ್ರೇರಣೆ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಸ್ವಲ್ಪ ಬೆಳೆಸಿ, ಜಾಸ್ತಿ ಬೆಳೆಸೋಕೆ ಹೋಗ್ಬೇಡಿ. ಜಾಸ್ತಿ ಬೆಳೆಸಿದ್ರೆ ಏನಾಗುತ್ತೆ ಅಂದರೆ ಕರ್ನಾಟಕ ರಾಜ್ಯದ ಜನರ ಮರ್ಯಾದೆ ತೆಗಿತಾರೆ. ಕನ್ನಡಿಗರು ತಲೆ ತೆಗ್ಸೋ ಕೆಲಸನ ಹೀರೋಗಳು ಮತ್ತು ರಾಜಕಾರಣಿಗಳು ಮಾಡ್ತಾರೆ. ಹಾಗಾಗಿ ಯಾರನ್ನೇ ಬೆಳೆಸಿ ಸ್ವಲ್ಪ ಕಮ್ಮಿ ಬೆಳೆಸಿ. ಜಾಸ್ತಿ ಬೆಳೆಸಿದೆ ನೋಡಿ ನಿಮ್ಮ ಕೈ ಸಿಗೋದಿಲ್ಲ ಅವರು. ಆಮೇಲೆ ದಿನ ಬೆಳಗ್ಗೆ ಎದ್ದರೆ ರಾಜಕಾರಣಿಗಳು ಮತ್ತು ಹೀರೋಗಳು ಅತ್ಯಾಚಾರ, ಅನಾಚಾರ, ಕೊಲೆ, ಕಿಡ್ನಾಪ್ ಇಂಥದ್ರಲ್ಲಿ ತೊಡಗಿದ್ದಾರೆ. ಹನಿ ಟ್ರಾಪು ಇಂಥದ್ರಲ್ಲಿ ತೊಡಗಿದ್ದಾರೆ. ಹಾಗಾಗಿ ಯಾರನ್ನೇ ಆಯಿತು, ರಾಜಕಾರಣಿಗಳಿಗೆ ಆಯಿತು, ಸಿನಿಮಾದವ್ರಿಗೆ ಆಯಿತು, ಸ್ವಲ್ಪ ಬೆಳೆಸಿ, ಜಾಸ್ತಿ ಬೆಳೆಸೋಕೆ ಹೋಗಬೇಡಿ. ಇಲ್ಲಾಂದರೆ ನಿಮ್ಮ ಮರ್ಯಾದೆ ತೆಗಿತಾರೆ, ರಾಜ್ಯದ ಮರ್ಯಾದೆ ತೆಗಿತಾರೆ. ನಾವೆಲ್ಲನೂ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಲೆ ತೆಗೆಸೋ ಕೆಲಸನ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಬೇಸಿಗೆಗಾಲ ಶುರುವಾಗಿದೆ. ಕುಡಿಯೋ ನೀರಿಗೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ, ಸಮಸ್ಯೆ ಶುರುವಾಗುತ್ತೆ, ಅಭಾವ ಶುರುವಾಗುತ್ತೆ. ದನ ಕರುಗಳಿಗೆ ಮೇವಿಲ್ಲ, ಆ ಸಮಸ್ಯೆ ಶುರುವಾಗುತ್ತೆ. ರಾಜಕಾರಣಿಗಳು ಕೆಲಸ ಮಾಡ್ರಯ್ಯ, ನೀವು ಜನರ ಕಷ್ಟನ ನೋಡ್ರಯ್ಯ, ರೈತರ ಕಷ್ಟ ನೋಡ್ರಯ್ಯ ಅಂತ ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಅಧಿಕಾರ ಕೊಟ್ಟರೆ ಇವರು ದಿನ ಬೆಳಿಗ್ಗೆ ಎದ್ದರೆ ಹನಿ ಟ್ರಾಪು ವೀಡಿಯೋಗಳಲ್ಲಿ ತೊಡಗಿದ್ದಾರೆ. ಕೆಲವು ಹೀರೋಗಳು ಕಿಡ್ನಾಪು ಮರ್ಡರ್ಗಳಲ್ಲಿ ತೊಡಗಿದ್ದಾರೆ. ನಾವೇನು ಮಾಡಲಿ? ಬೆಳೆಯೋ ತನಕ ಒಂಥರ ಇರ್ತಾರೆ, ಬೆಳೆದ ಮೇಲೆ ನಮ್ಮ ಕೈ ಸಿಗೋದಿಲ್ಲ, ಪುಡಾಂಗಕ್ಕೆ ಆಟಕ್ಕೆ ಇಳಿದು ಬಿಡ್ತಾರೆ. ಹಾಗಾಗಿ ನೀವು ಕರ್ನಾಟಕ ರಾಜ್ಯದ ಜನತೆ ಎಚ್ಚೆತ್ಕೋಬೇಕು. ಈಗ ಸ್ವಲ್ಪ ಕಮ್ಮಿ ಬೆಳೆಸ್ಬೇಕು, ಜಾಸ್ತಿ ಬೆಳೆಸೋಕೆ ಹೋಗ್ಬಾರ್ದು ಅವ್ರನ್ನ. ಈಗ ನೋಡಿ, ಇವಾಗ ನೀವು ಓಟ್ ಹಾಕಿ ಅವ್ರನ್ನ MLAಗಳು ಮಾಡ್ತೀರಾ, MP ಗಳು ಮಾಡ್ತೀರಾ, ಮಂತ್ರಿಗಳು ಮಾಡ್ತೀರಾ, ಮಿನಿಸ್ಟ್ರಿಗಳು ಮಾಡ್ತೀರಾ, ಮುಖ್ಯಮಂತ್ರಿ ಮಾಡ್ತೀರಾ, ಉಪಮುಖ್ಯಮಂತ್ರಿ ಮಾಡ್ತೀರಾ. ಆದರೆ ಇವರು ನಿಮ್ಮ ಮರ್ಯಾದಿನ ಬೀದಿ ಪಾಲು ಮಾಡ್ತಾರೆ. ನಾವ್ಯಾವ ಜನದ ಪಾಪ ಮಾಡಿದ್ದೀವಿ, ಕರ್ಮ ಮಾಡಿದ್ದೀವಿ ಕರ್ನಾಟಕ ಜನತೆ ಗೊತ್ತಿಲ್ಲ. ಇಂಥ ಪುಡಾಂಗ ರಾಜಕಾರಣಿಗಳು, ಪುಡಾಂಗ ಹೀರೋಗಳು ಇವತ್ತು ನಾವೆಲ್ಲ ತಲೆ ತೆಗೆಸೋ ಕೆಲಸನ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಓಟ್ ಹಾಕ್ಸ್ಕೊಳ್ಳೋ ತಕ್ಕ ನಾವು ಒಂಥರ ಇರ್ತಾರೆ, ಗೆದ್ದ ಮೇಲೆ ಇನ್ನೊಂದು ಥರ ಇರ್ತಾರೆ. ಸಿನಿಮಾ ಹೀರೋ ಆಗೋ ತಕ್ಕ ಒಂಥರ ಇರ್ತಾರೆ, ಸಿನಿಮಾ ಹೀರೋ ಆದಮೇಲೆ ಬದಲಾಗ್ತಾರೆ. ಆಮೇಲೆ ಅವರು ರಾಜ್ಯದ ಜನರ ಮಾತನ್ನು ಕೇಳೋದಿಲ್ಲ. ನಾವು ಇದು ಪಡ್ಕೊಬಂದಿದ್ದೀವಿ, ಇಂಥ ದುರ್ದೈವ ನಮಗೆ ಬಂದಿದೆ. ಇವತ್ತು ಇಂಥ ರಾಜಕಾರಣಿಗಳು ಇವರು ಬೆಳಿಗ್ಗೆ ಎದ್ದು ನೋಡಿ, ಮೀಡಿಯಾ ಆನ್ ಮಾಡಿ, ಅವನ ಮೇಲೆ ಇವನು ಹೇಳ್ತಾರೆ, ಇವನ ಮೇಲೆ ಅವನು ಹೇಳ್ತಾನೆ, ಇವನು ಕಾಲು ಎಳಿತಾನೆ, ಅವನು ಕಾಲು ಎಳಿತಾನೆ. ಒಬ್ಬ ರಾಜಕಾರಣಿ ಯಾರಾದ್ರೂ ರೈತರ ಕಷ್ಟದ ಬಗ್ಗೆ ಮಾತಾಡ್ತಾರ? ಒಬ್ಬ ರಾಜಕಾರಣಿ ಯಾರಾದರೂ ಜನಗಳ ಕಷ್ಟದ ಬಗ್ಗೆ ಮಾತಾಡ್ತಾರ? ಒಬ್ಬ ರಾಜಕಾರಣಿ ಯಾವನಾದರೂ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರ? ಇಲ್ಲ. ರಾಜಕಾರಣಿಗಳು ಹೇಳ್ತಾವ್ರೆ, ಇನ್ನೇನೋ ಕರ್ನಾಟಕ ರಾಜ್ಯ ಜನತೆಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ, ಮನೋರಂಜನೆ ಕೊಡೋಕ್ಕೆ ಒಂದು ವಿಡಿಯೋ ರೆಡಿಯಾಗಿದೆ, ಸೆಕ್ಸ್ ವಿಡಿಯೋ ರೆಡಿಯಾಗಿದೆ, ಹನಿ ಟ್ರಾಪ್ ರೆಡಿಯಾಗಿ ಕರ್ನಾಟಕ ಜನತೆ ಅಂತ ಕತ್ತೆ ನನ್ನ ಮಕ್ಕಳು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ನಾಚೆ ಆಗೋದಿಲ್ಲ ಇವ್ರ ಜನ್ಮಕ್ಕೆ? ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಹನಿ ಟ್ರಾಪ್ ಆಗಿದೆ, ಎಲ್ಲ ಕರ್ನಾಟಕ ರಾಜ್ಯದ ಜನತೆ ರೆಡಿಯಾಗಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಬರ್ತಾ ಇದೀವಿ ಅಂತ. ನಾಚೆ ಆಗೋದಿಲ್ಲ ನಿಮಗೆ? ಸ್ವಲ್ಪ ಪರಿಜ್ಞಾನ ಇದೆಯಾ ಇವರಿಗೆ? ಯಾವುದೋ ಒಬ್ಬರು ಬೆಂಗಳೂರಲ್ಲಿ ಕೂತ್ಕೊಂಡು ರಾತ್ರಿ 2 ಗಂಟೆಗೆ ಹನಿ ಟ್ರಾಪ್ ಮಾಡ್ತಾರೆ, ವಿಡಿಯೋಗಳು ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರೆ, ಗ್ರಾಫಿಕ್ಸ್ ಯೂಸ್ ಮಾಡ್ತಾರೆ. ಬೆಂಗಳೂರಾಗ ಒಂದು ಟೀಮ್ ಇದೆ ಅಂತ ರಾಜಕಾರಣಿಗಳೇ ಬೊಗಳ್ತಾರೆ. ನಿಮ್ಮ ಹತ್ರ ಅಧಿಕಾರ ಇದೆಯಲ್ಲೋ, ಯಾರು ಹನಿ ಟ್ರಾಪ್ ಮಾಡ್ತಾರೋ ಅವ್ರಿಗೆ ಆಕ್ಷನ್ ತೆಗೆದುಕೊಳ್ಳಿ, ಎನ್ಕೌಂಟ್ರ್ ಮಾಡಿರಿ. ಯಾಕಂದರೆ ಇದು ಸರಿ ಇಲ್ಲ. ಒಬ್ಬರು ಮಲಗಿರೋದನ್ನ ವಿಡಿಯೋ ಮಾಡೋದು ಸಂಪ್ರದಾಯ ಕರ್ನಾಟಕದಾಗ ಬರಬಾರ್ದು, ಅದು ಪರ್ಸ್ನಲ್ ಆಗಿರ್ತದೆ. ಇದನ್ನು ನೋಡಿ ಎಲ್ಲರೂ ಅದೇ ಕಲಿತಾರೆ. ಇಂಥ ಸಂಪ್ರದಾಯಗಳು ಕರ್ನಾಟಕದಲ್ಲಿ ಹುಟ್ಟಾಕಬಾರ್ದು. ಇದು ರಾಜಕಾರಣಿಗಳೇ ಮಾಡ್ತಾ ಇದ್ದಾರೆ. ಇಂಥ ರಾಜಕಾರಣಿಗಳು ಎನ್ಕೌಂಟ್ರ್ ಆಗಬೇಕು. ಮಾಡಲ್ಲ. ನಾವೇನು CM ಸ್ಥಾನದಲ್ಲಿ ಕೂತ್ಕೊಂಡಿದ್ದೀವ? ನಮ್ಮ ಹತ್ರ ಅಧಿಕಾರ ಇದೆಯಾ? ಇಲ್ಲ. ಇವತ್ತು ಸ್ಕೂಲ್ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾಯಿದ್ರೆ ಅವ್ರನ್ನ ಏನು ಮಾಡಿದಿರಿ? ರಕ್ಷಣೆ ಮಾಡ್ತೀರಾ? ಪೋಷಣೆ ಮಾಡ್ತೀರಾ? ಅವ್ರನ್ನ ಎನ್ಕೌಂಟ್ರ್ ಮಾಡಿರಿ. ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿರೋನ್ನ ಎನ್ಕೌಂಟ್ರ್ ಮಾಡಿಲ್ಲ. ನಾನು CM ಸೀಟ್ ಬಿಟ್ಟು ಇಳೀರಿ, ನಾನು ಕೂತ್ಕೊಂತೀನಿ ಅಲ್ಲಿ. ಅತ್ಯಾಚಾರ ಮಾಡೋರು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಎನ್ಕೌಂಟ್ರ್ ಆಗೋಗ್ಬಿಡ್ತಾರೆ. ಮೀಡಿಯಾ ಮುಂದಿಟ್ಟು ಎನ್ಕೌಂಟ್ರ್ ಆಡಿಸ್ತೀನಿ ನಾನು. ಅದೇ ಥರ ಇವತ್ತು ಹನಿ ಟ್ರಾಪ್ ಮಾಡೋರನ್ನ, ಇವತ್ತು ಒಬ್ಬ ದೊಡ್ಡ ವ್ಯಕ್ತಿನ, ಒಬ್ಬ ದೊಡ್ಡ ರಾಜಕಾರಣಿನ ತೇಜೋವಧೆ ಮಾಡೋರನ್ನ ವಿಡಿಯೋ ಮಾಡಿ ಎನ್ಕೌಂಟ್ರ್ ಮಾಡಿರಿ. ಅಧಿಕಾರ ನಿಮ್ಮ ಹತ್ರ ಇದೆ ತಾನೆ? ಹೈಕೋರ್ಟ್ ಏನು ಮಾಡ್ತಾ ಇದೆ? ಯಾವುದೇ ಒಂದು ಪರ್ಸ್ನಲ್ ವಿಡಿಯೋಗಳಿಗೆ, ಯಾವುದೇ ಒಂದು ಹನಿ ಟ್ರಾಪ್ ವಿಡಿಯೋಗಳಿಗೆ ಮಾನ್ಯತೆ ಕೊಡಬಾರ್ದು, ಅದನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರ್ದು ಅನ್ನೋ ರೂಲ್ಸನ್ನು ಹೈಕೋರ್ಟ್ ತೊಗೊಂಬರ್ಬೇಕು. ಜಡ್ಜ್ ಏನು ಮಾಡ್ತೀರಾ? ಜಡ್ಜ್ ಏನು ಮಾಡ್ತಾಯಿದ್ದೀರಾ?
ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ತಗೊಂಬನ್ನಿ ಕಾನೂನು. ನಿಮ್ಮ ಹತ್ರ ಸರ್ಕಾರ ಇದೆಯಲ್ಲ, ನನ್ನ ಹತ್ರ ಇದೆಯಾ? ಒಬ್ಬ ಪರ್ಸ್ನಲ್ ವೀಡಿಯೋಗಳನ್ನ ಮಾಡಬಾರ್ದು, ಅಂಥ ವೀಡಿಯೋಗಳು ಮೀಡಿಯಾದಲ್ಲಿ ಪ್ರಸಾರ ಮಾಡೋಂಗಿಲ್ಲ ಅಂತ ರೂಲ್ಸ್ ಕಾನೂನು ತಗೊಬನ್ನಿ. ನ್ಯಾಯಾಲಯ ತಗೊಬರ್ಬೇಕು, ಹೈಕೋರ್ಟು. ರಾಜಕಾರಣಿಗಳು ಅವಾಗ ಎಲ್ಲರೂ ಭಯ ಭಕ್ತಿ ಬರುತ್ತೆ, ಎಲ್ಲರೂ ಹೆದರ್ತಾರೆ, ದುಡ್ಕೊಂಡು ತಿಂತವ್ರೆ, ಇಂಥರ ವೀಡಿಯೋ ಮಾಡೋದು, ಬೇರೆಯವ್ರು ಮಲಗಿರೋದು ವೀಡಿಯೋ ಮಾಡೋದು ಕೆಟ್ಟ ಸಂಸ್ಕೃತಿ ಅಲ್ವಾ? ಕೆಲವು ರಾಜಕಾರಣಿಗಳೇ ಹನಿ ಡ್ರಾಪ್ ಮಾಡ್ತಾರೆ ಅಂತ ರಾಜಕಾರಣಿಗಳೇ ಬೊಗಳ್ತಾರೆ. ರಾಜಕಾರಣಿಗಳೇ ಬೊಗಳ್ತಾರೆ. ನಿಮ್ಮ ನೋಡಿ ಏನೋ ಕಲಿಬೇಕು ರಾಜ್ಯದ ಜನತೆ. ನಿಮ್ಗೆ ಅಧಿಕಾರ ಕೊಟ್ಟಿರೋದು ಯಾಕ್ರೋ? ಹೀರೆಗಳು ಮತ್ತು ರಾಜಕಾರಣಿಗಳು ಕರ್ನಾಟಕ ರಾಜ್ಯದ ಕೂಲಿ ಕಾರ್ಮಿಕರು. ನೀವು ಕರ್ನಾಟಕ ರಾಜ್ಯದ ಜನರ ಸೇವೆ ಮಾಡೋಕ್ಕೆ ನಿಮ್ಮನ್ನು ಇಟ್ಟರದಲ್ಲಿ, ಪುಡಾಂಗ ಕೆಲಸ ಮಾಡೋದಕ್ಕಲ್ಲ. ಒಂದಲ್ಲ ಎರಡಲ್ಲ, ಒಂದು 5-6 ವರ್ಷದಿಂದ ಬರೀ ಅದೇ ನೋಡ್ತಾ ಇದ್ವಿ. ರೇಪು, ಮರ್ಡರು, ಕಿಡ್ನಾಪು ಇದೇ ನೋಡ್ತಾ ಇದ್ವಿ. ಯಾರಿಗೂ ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ. ನನ್ನನ್ನು ಕುಂದಿಸ್ರಿ ಆ ಸೀಟಲ್ಲಿ, CM ಸ್ಥಾನದಲ್ಲಿ ಕುಂದಿಸ್ರಿ, ನನ್ನನ್ನು ಎನ್ಕೌಂಟ್ರ್ ಆಗೋಗ್ಬಿಡ್ತಾರೆ. ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ತನಿಖೆ ಇಲ್ಲ, ಬದನೆಕಾಯಿನೂ ಇಲ್ಲ. ಹನಿ ಟ್ರಾಪ್ ಯಾರು ಮಾಡ್ತಾರೆ ಬೆಂಗಳೂರಾಗ ಹೋಗಿ ಕುತ್ಕೊಂಡು? ಅಂತ ರಾಜಕಾರಣಿಗಳಿಗೆ ಗೊತ್ತಿರಬೇಕಲ್ಲ. ಮೈಸೂರು ಸರ್ಕಲ್ ನಿಲ್ಲಿಸಿ ಎನ್ಕೌಂಟ್ರ್ ಮಾಡ್ಸೋಕ್ಕಾಗಲ್ಲ ಅಂದರೆ ಇಳೀರಿ ನನ್ನನ್ನು CM ಮಾಡಿರಿ. ಅಲ್ಲ ರೀ, ಏನು ರೀ ಇದೆಲ್ಲ? ಕರ್ನಾಟಕದಲ್ಲಿ ಕೆಟ್ಟ ಸಂಸ್ಕೃತಿನ ನಾವು ಓಟ್ ಹಾಕಿ, ನಾವು ಇವರಿಗೆ ರಾಜ್ಯ ಆಳ್ರಯ್ಯ ಅಂತ ನಾವು ಓಟ್ ಹಾಕಿ ಇವ್ರು ಗೆಲ್ಲಿಸಿ ನನ್ನ ಮಕ್ಕಳಿಗೆ ಇವರಿಗೆ ML MP ಮಿನಿಸ್ಟ್ರು ಮುಖ್ಯಮಂತ್ರಿ ಮಾಡಿದರೆ 3rd ಕ್ಲಾಸ್ 420 ಕೆಲಸ ತೊಡಗಿದ್ದಾರೆ ನನ್ನ ಮಕ್ಕಳಿಗೆ. ಇನ್ನೇನು ಬೇರೆ ಕೆಲಸ ಇಲ್ಲ ನಿಮಗೆ? ರೈತ ಕಷ್ಟ ಆಗಿದ್ದಾರೆ, ಜನ ಕಷ್ಟ ಆಗಿದ್ದಾರೆ, ಸ್ಕೂಲ್ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ, ವಿಧಿಯವರಿಗೆ ಒಳ್ಳೆಯ ಮಾನ್ಯತೆ ಸಿಗ್ತಾ ಇಲ್ಲ, ಸಮಾಜದಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗ್ತಾ ಇಲ್ಲ. ಇಂಥ ಭಾಳ ಹಲವಾರು ಪ್ರಾಬ್ಲಮ್ಸ್ಗಳಿದಾವೆ. ಕೆಲಸ ಮಾಡ್ರೆ ಅಂತ ಕತ್ತೆ ನನ್ನ ಮಕ್ಕಳ ರಾಜಕಾರಣಿಗಳಂದರೆ ಹನಿ ಟ್ರಾಪು ವೀಡಿಯೋ ಬರ್ತಾಯಿದೆ ರೆಡಿಯಾಗಿ ಅಂತ ಹೇಳ್ತೀರಿ. ನಾಚಾಗೋದಿಲ್ಲ ನಿಮ್ಮ ಜನ್ಮಕ್ಕೆ? ರಾಜ್ಯದ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸೋಲಿಸ್ಬಿಡ್ರಿ, ಅವ್ನು ಯಾರನ್ನಾಗಿರಿ ಸೋಲಿಸ್ಬಿಡ್ರಿ ಪ್ಲೀಸ್. ಗೆಲ್ಸಕ್ಕೆ ಹೋಗ್ಬೇಡ್ರಿ, ಕೆಟ್ಟವನು ಅಂತ ಬಂದರೆ ಸೋಲಿಸ್ಬಿಡ್ರಿ. ಹೀರೋ ಆಗೋದಕ್ಕಿಂತ ಮೊದಲೇ, ರಾಜಕಾರಣಿ ಆಗೋದಕ್ಕಿಂತ ಮೊದಲೇ ಅಮ್ಮ ಅಪ್ಪ ಅನ್ನೋ ಪರಿಸ್ಥಿತಿಗೆ ಇರ್ತಾರೆ. ಹಾಕ್ಯಣಕ್ಕೆ ಚಪ್ಪಲಿ ಇರಲ್ಲ, ಹಳೆ ಬಟ್ಟೆ. ಹೀರೋ ಆದಮೇಲೆ ಅವ್ನು ಹಿಡಿಯೋಕ್ಕಾಗಲ್ಲ, ಪುಡಾಂಗ್ ಕೆಲಸಕ್ಕೆ ಹಿಡಿದ್ಬಿಡ್ತಾರೆ. ರಾಜಕಾರಣಿಗಳು ಗೆಲ್ಲ ತಕ್ಕನ ಗೆದ್ದ ಮೇಲೆ ರಾಜ್ಯದ ಮರ್ಯಾದೆಯ ಕೆಲಸ ನಿಲ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ರಾಜಕಾರಣಿಗಳಿಗೆ ಯಾರು ಮೇಲೆ ಕಂಪ್ಲೇಂಟ್ ಬರುತ್ತೋ ಅವ್ರನ್ನ ಸೋಲಿಸ್ಬೇಕು. ನೀವು ಯಾವ ಕ್ಷೇತ್ರದ ಜನತೆ ಸೋಲಿಸ್ಬೇಕು ಅವ್ರನ್ನೆಲ್ಲ ಅಂತ ಹೇಳ್ತಾ, ಇವತ್ತು ಹನಿ ಟ್ರಾಪ್ ವಿಡಿಯೋನ ರೆಡಿ ಮಾಡ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಬೇವರ್ಸಿ ನನ್ನ ಮಕ್ಕಳು, ಇದು ಮೀಡಿಯಾದಲ್ಲಿ ಬಂದು ಹೇಳೋಕೆ ನಾಚಾಗೋದಿಲ್ಲ ನಿಮಗೆ? ನಿಮ್ಮದೇ ಹೋಮ್ ಮಿನಿಸ್ಟ್ರಿ ಇದೆ, ನಿಮ್ಮದೇ ಗೃಹ ಇಲಾಖೆ ಇದೆ, ನಿಮ್ಮದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಯಾಗಿ ಇಟ್ಕೊಂಡಿದ್ದೀರಲ್ಲ. ಆ ವಿಡಿಯೋ ಮಾಡಿರೋ ಯಾರು ಎನ್ಕೌಂಟ್ರ್ ಮಾಡಿಸ್ರೋ? ಇಲ್ಲ CM ಸಿಟ್ ಬಿಟ್ಟು ಇಳಿರೋ, ನಾನು ಕೂತ್ಕೊಂತಿನಲ್ಲಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾ ಇದ್ದಾರೆ? ಖಡಕ್ ನಿರ್ಧಾರಗಳು ತೆಗೆದುಕೊಳ್ತಾ ಇದ್ದಾರೆ. ರೌಡಿ ಶೀಟರ್ಸ್ನ ಎನ್ಕೌಂಟ್ರ್ ಮಾಡಿಸ್ತಾ ಇದ್ದಾರೆ. ಅಕ್ರಮವಾಗಿ ಕಟ್ಟಡಗಳನ್ನು ಬುಲ್ಡೇಜರ್ ಇಟ್ಟು ಎತ್ತಿಸ್ತಾ ಇದ್ದಾರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತಾಯಿದೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕದಾಗ ಲೌಡ್ ಆಗ್ತಾ ಇದೆ ಅಂತ ಹೇಳ್ತಾ, ಇವತ್ತು ನೋಡಿ ಯಾವ ಮಟ್ಟಕ್ಕೆ ಇಳಿಬಿಟ್ಟಿದೆ ಕರ್ನಾಟಕ ರಾಜಕಾರಣಿಗಳು. ವಿಡಿಯೋ ಮಾಡೋ ಮಟ್ಟಕ್ಕೆ ಇಳಿಬಿಟ್ಟಿದ್ದಾರೆ ಇವರು. ವಿಡಿಯೋ ಮೇಕರ್ಸ್ ಕರ್ನಾಟಕದಲ್ಲಿ ಇವರು. ಕರ್ನಾಟಕ ರಾಜಕಾರಣಿಗಳು ನಾವೇನು ಮಾಡೋಕ್ಕಾಗತ್ತೆ? ಓಟ್ ಹಾಕೋದಷ್ಟೇ ನಾವು ಒಂದ್ಸರಿ. ಇನ್ನು 5 ವರ್ಷ ಅವ್ರದ್ದೇ ದರ್ಬಾರು. ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾವ್ರೆ ನಾಯಿಗಳ ಥರ, ಭಿಕ್ಷುಕರ ಥರ ಬರ್ತಾರೆ. ಭಿಕ್ಷೆ ಪಾತ್ರ ಇಟ್ಕೊಂಬತ್ತವ್ರೆ. ಓಟ್ ಹಾಕ್ರಿ ಅಂತ. ಅಲ್ಲೇ ತಕ್ಕ ನಾವು ಏನೂ ಮಾಡ್ಕೊಳಕ್ಕಾಗಲ್ಲ. ರಾಜ್ಯ ಜನತೆ ಒಂದು ನಿರ್ಧಾರಕ್ಕೆ ಬರಬೇಕು. ಈ ರಾಜಕಾರಣಿಗಳು ಏನು ಮಾಡಬೇಕು, ಈ ಸಿನಿಮಾದವರು ಏನು ಮಾಡಬೇಕು, ಕೊಲೆ, ಕಿಡ್ನಾಪು, ಅತ್ಯಾಚಾರ ಮಾಡೋರನ್ನ ಪೋಷಣೆ ಮಾಡೋರು ನಾವೇನು ಮಾಡಬೇಕು, ಅವ್ರನ್ನ ಪೋಷಣೆ ಮಾಡೋರಿಗೆ ನಾವೇನೋ ಒಂದು ಕ್ರಮ ಕೈಗೊಳ್ಳಬೇಕು. ಏನಿಲ್ಲ, ಯಾವನೆಷ್ಟೇ ದೊಡ್ಡ ರಾಜಕಾರಣಿಯನ್ನಾಗಿಲ್ಲಿ ಸೋಲಿಸ್ಬಿಡ್ಬೇಕು. ಕ್ಷೇತ್ರ ಜನತೆ ಅವನ ಕ್ಲಾಸ್ ತೆಗೆದುಕೋಬೇಕು. ನಿನಗೆ ಏನು ಕೊಟ್ಟರೆ ಜವಾಬ್ದಾರಿ ಏನಂತ ಅದು ಮಾಡಬೇಕಾಗಿದೆ. ಇಲ್ಲ ಜನ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಇವರು ಬರೀ ಇದೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗರೆ. ನಮಸ್ಕಾರ. ಟೀಸಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಒಂದು ಚಾನಲ್ ಇದೆ, ನಾವು ಕೆಲಸ ಮಾಡ್ತೀವಿ. ಪೊಲಿಟಿಕ್ಸ್ ಆ್ಯಂಡ್ ನ್ಯೂಸ್ ಅಂತ ಆಪ್ಷನ್ ತೆಗೆದುಕೊಂಡಿದ್ದೇನೆ. ಇನ್ನು ರಾಜಕಾರಣಿಗಳನ್ನ ಹೀರೋಗಳನ್ನ ಕೊಳಪಟ್ಟಿ ಹಿಡಿದು ಹೊಡೆಯೋ ಟೈಮ್ ಬರುತ್ತೆ, ಅದೇನು ದೂರ ಇಲ್ಲ. ಎಲ್ಲಿ ಸಿಗ್ತಾರೆ ಅಲ್ಲೇ ಹೊಡೆಯೋ ಕಾಲ ಬರುತ್ತೆ. ಅದು ಇದೇ ಥರ ಇವ್ರು ಮಾಡ್ತಾ ಇರಲಿ. ಹನಿ ಟ್ರಾಪ್ಗಳು, ವಿಡಿಯೋಗಳು, ಏನಪ್ಪ ಈ ರಾಜ್ಯದಲ್ಲಿ ಕಾನೂನಿಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ.
ಬಾಲಕಿ ಅತ್ಯಾಚಾರ ಆಯ್ತಲ್ಲಪ್ಪ ಮಂಡ್ಯದಲ್ಲಿ ಏನು ಮಾಡಿದ್ರಪ್ಪ? ಅವನೆಲ್ಲಿ ಅವನಪ್ಪ ಶಿಕ್ಷಕನ ಏನು ಮಾಡಿದ್ರಿ? ಅವನಿಗೆ ಆಕ್ಷನ್ ತೆಗೆದುಕೊಂಡ್ರ? ಗುಂಡಿಟ್ಟು ಹೊಡೀರಿ, ಅವ್ನ ಎನ್ಕೌಂಟ್ರ್ ಮಾಡಿರಿ, ಅವನ್ಯಾಕೆ ಬದುಕಿಸಿದಿರಾ? ಇಬ್ಬರು ಸ್ಕೂಲ್ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರೋರಿಗೆ ಪೋಷಣೆ ರಕ್ಷಣೆ ಮಾಡಿರ್ತಕ್ಕಂಥ ಈ ರಾಜಕಾರಣಿಗಳು ಕರ್ನಾಟಕದ ರಾಜಕಾರಣಿಗಳು. ಇವ್ರನ್ನ ಯಾರನ್ನ ಜನನಾಯಕರು ಅಂತಾರ? ಆಸ್ತಿ ಮಾಡೋಕ್ಕೋಸ್ಕರ ಅಧಿಕಾರ ಹಿಡಿಯೋ ನನ್ನ ಮಕ್ಕಳು ಇವರೆಲ್ಲ. ಇವರು ಪರ್ಸನಲ್ ಆಸ್ತಿಗಳು ಹೆಚ್ಚಾಗ್ತಾ ಇದ್ದಾವೆ ಹೊರತಾಗಿ ಕರ್ನಾಟಕದ ಅಭಿವೃದ್ಧಿ ಹಿಂದುಳಿತಾ ಇದೆ. ನಾವು ಓಟ್ ಹಾಕ್ಬಿಟ್ಟು ನಾವೇ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ರಾಜ್ಯ ಜನತೆ ಎಚ್ಚೆತ್ಕೋಬೇಕು. ಯಾವ್ಯಾವನು ಪುಡಾಂಗ್ ಕೆಲಸಕ್ಕೆ ಇಳಿದ್ದಾರೆ ಹೀರೋಗಳು, ಯಾವ್ಯಾವನು ಪುಡಾಂಗ್ ಕೆಲಸಕ್ಕೆ ಇಳಿದ್ದಾರೆ ರಾಜಕಾರಣಿಗಳು, ಕೈ ಮುಗಿದು ಕೇಳ್ತೀವಿ, ಅಲ್ಲಿ ಸೋಲಿಸ್ಬಿಡ್ರಿ ಅವನ್ನ. ಗೆಲ್ಸಕ್ಕೆ ಹೋಗಬೇಡಿ. ಒಳ್ಳೆಯವ್ರನ್ನ ಗೆಲ್ಲಿಸಿ, ಒಳ್ಳೆ ರಾಜ್ಯದ ಬಗ್ಗೆ ರಾಜ್ಯದ ಬಗ್ಗೆ ಕಳಕಳಿ ಇರೋರನ್ನ, ಜವಾಬ್ದಾರಿ ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.